ಭೂಮಿಯ ಮೇಲೆ ದೈತ್ಯರು ನಿಜವಾಗಿಯೂ ಅಸ್ತಿತ್ವದಲ್ಲಿದ್ದರು ಮತ್ತು ಬೈಬಲ್ ಅವರ ಬಗ್ಗೆ ಸ್ಪಷ್ಟವಾದ ಮತ್ತು ಆಘಾತಕಾರ ರೀತಿಯಲ್ಲಿ ಮಾತಾಡುತ್ತದೆ ಎಂಬುದು ನಿಮಗೆ ತಿಳಿದಿದೆಯಾ? ಆದರೆ ಇಲ್ಲಿ ಯಾರೂ ನಿಮಗೆ ಹೇಳದ ವಿಷಯ ಇದೆ. ಈ ದೈತ್ಯರು ಕೇವಲ ದಂತಕಥೆಗಳು ಅಥವಾ ಪ್ರಾಚೀನ ಇತಿಹಾಸ ಅಲ್ಲ. ನೆಫಿಲಿಯರ ಬಗ್ಗೆ ಒಂದು ಕತ್ತಲೆಯ ರಹಸ್ಯ ಇದೆ ಮತ್ತು ಆ ಸತ್ಯವು ಭೂತಕಾಲದ ಬಗ್ಗೆ ಮತ್ತು ಭವಿಷ್ಯತ್ತಿನ ಬಗ್ಗೆ ನೀವು ತಿಳಿದಿರುವ ಎಲ್ಲವನ್ನು ಬದಲಾಯಿಸಬಹುದು. ಈ ವಿಡಿಯೋದಲ್ಲಿ ನಾವು ಬೈಬಲ್ನ ದೈತ್ಯರ ಬಗ್ಗೆ ಅತ್ಯಂತ ಆಶ್ಚರ್ಯಕರವಾದ ಪುರಾವೆಗಳನ್ನು ಬಹಿರಂಗಪಡಿಸ್ತೇವೆ. ಅವರು ಯಾರು, ಅವರು ಎಲ್ಲಿಂದ ಬಂದರು ಮತ್ತು ಅವರು ನೀವು ಅಂದುಕೊಂಡಿರುವುದಕ್ಕಿಂತ ಏಕೆ ಹೆಚ್ಚು ಮುಖ್ಯವಾಗಿದ್ದಾರೆ ಎಂಬುದನ್ನು ತಿಳಿಸ್ತೇನೆ. ಇದರಲ್ಲಿ ಅಡಗಿರುವ ರಹಸ್ಯಗಳು ಮತ್ತು ಅಂತ್ಯದಿನಗಳ ಬಗ್ಗೆ ಇದರ ಅರ್ಥ ಏನೆಂಬುದರ ಬಗ್ಗೆ ಆಳವಾಗಿ ಇಳಿಯಲಿದ್ದೇವೆ. ಆದರೆ ಇಲ್ಲಿದೆ ನಿಜವಾದಂಥ ಚಾಲೆಂಜ್. ಪುರಾತನ ಕಾಲದ ದೈತ್ಯರಿಗೂ ಮತ್ತು ನಮ್ಮ ಇಂದಿನ ದಿನಕ್ಕೂ ಇರುವ ಅತ್ಯಂತ ಅನಿರೀಕ್ಷಿತ ಸಂಪರ್ಕವನ್ನು ಹೊರಹಾಕಲು ಕೊನೆಯವರೆಗೂ ಈ ವಿಡಿಯೋನ ನೋಡಿ. ಇದು ಎಷ್ಟು ಪ್ರಭಾವಶಾಲಿ ಸತ್ಯ ಅಂದರೆ ನೀವು ಬೈಬಲನ್ನು ಮತ್ತೆ ಎಂದಿಗೂ ಅದೇ ದೃಷ್ಟಿಕೋನದಲ್ಲಿ ನೋಡೋದಿಲ್ಲ. ನೆಫಿಲಿಯರು ಎಂದು ಕರೆಯಲ್ಪಡುವ ಈ ನಿಗೂಢ ಜೀವಿಗಳು ಪವಿತ್ರ ಗ್ರಂಥದ ಅತ್ಯಂತ ನಿಗೂಢವಾದ ಭಾಗಗಳಲ್ಲಿ ಕಾಣಿಸ್ಕೊಳ್ತಾರೆ. ಅವರು ಯಾರೆಂದು ನಾವು ಅರ್ಥ ಮಾಡಿಕೊಳ್ಳುವ ಮೊದಲು ನಾವು ನೇರವಾಗಿ ಅದರ ಮೂಲಕ್ಕೆ ಹೋಗೋಣ. ಆದಿಕಾಂಡ 6:4 ಹೀಗೆ ಹೇಳುತ್ತೆ, ಆ ದಿನಗಳಲ್ಲಿ ಭೂಮಿಯ ಮೇಲೆ ದೈತ್ಯರಿದ್ದರು ಮತ್ತು ಆಮೇಲೆಯೂ ದೇವಪುತ್ರರು ಮನುಷ್ಯ ಕನ್ಯೆಯ ಹತ್ತಿರ ಬಂದಾಗ ಅವರು ಅವರಿಗೆ ಮಕ್ಕಳನ್ನು ಹೆತ್ತರು. ಇವರೇ ಪುರಾತನ ಕಾಲದ ಪರಾಕ್ರಮಿಗಳು, ಪ್ರಖ್ಯಾತ ಪುರುಷರು ಆಗಿದ್ದರು. ಈ ಒಂದು ವಾಕ್ಯವು ನಮ್ಮಲ್ಲಿ ಅನೇಕ ಪ್ರಶ್ನೆಗಳನ್ನು ಹುಟ್ಟಿಸುತ್ತೆ. ಈ ದೇವಪುತ್ರರು ಯಾರು? ಈ ದೈತ್ಯರು, ಪರಾಕ್ರಮಿಗಳು ಮತ್ತು ಪ್ರಖ್ಯಾತ ಪುರುಷರು ಎಂದು ಹೇಗೆ ವಿವರಿಸಲ್ಪಟ್ಟರು ಎಂಬುದಾಗಿ. ನೆಫಿಲಿಮ್ ಎಂಬ ಪದವು ಬಿದ್ದವರು ಅಥವಾ ಕೆಳಕ್ಕೆ ತಳ್ಳಲ್ಪಟ್ಟವರು ಎಂದು ಅನುವಾದಿಸಬಹುದು. ಇದು ಕೇವಲ ಕುತೂಹಲಕ್ಕಿಂತಲೂ ಹೆಚ್ಚಿನ ತೂಕವನ್ನು ಹೊಂದಿದೆ. ಅನೇಕರು ನಂಬುವಂತೆ ದೇವಪುತ್ರರು ಬಿದ್ದ ದೇವದೂತರಾಗಿದ್ದರು. ಇವರು ದೈವಿಕ ಆಜ್ಞೆಯನ್ನು ಉಲ್ಲಂಘಿಸಿದ ಜೀವಿಗಳು ಮತ್ತು ಮನುಷ್ಯ ಕನ್ಯೆಯರೊಂದಿಗೆ ಬೆರೆತು ವಿಶಿಷ್ಟವಾದ ಮತ್ತು ಭಯಾನಕ ವಂಶಾವಳಿಯನ್ನು ಉತ್ಪಾದಿಸಿದರು. ಅವರು ಕೇವಲ ಒಂದು ರೂಪಕವಾಗಿದ್ದರೆ ಅಥವಾ ಅವರು ನಿಜವಾಗಿಯೂ ಭೂಮಿಯ ಮೇಲೆ ನಡೆದಾಡಿ ಮಾನವ ಕುಲದ ಹಾದಿಯನ್ನು ಬದಲಿಸಿದರೆ? ಈಗ ಭ್ರಷ್ಟಾಚಾರದಿಂದ ನುಂಗಲ್ಪಟ್ಟ ಜಗತ್ತನ್ನು ಕಲ್ಪಿಸಿಕೊಳ್ಳಿ. ಆದಿಕಾಂಡ 6:5 ಪ್ರಕಾರ ಭೂಮಿಯ ಮೇಲೆ ಮನುಷ್ಯನ ಕೆಟ್ಟತನವು ದೊಡ್ಡದಾಗಿತ್ತು ಮತ್ತು ಅವನ ಹೃದಯದ ಆಲೋಚನೆಗಳ ಪ್ರತಿಯೊಂದು ಕಲ್ಪನೆಯು ನಿರಂತರವಾಗಿ ಕೆಟ್ಟದ್ದೇ ಆಗಿತ್ತು ಎಂಬುದಾಗಿ ತಿಳಿಸುತ್ತದೆ. ಕೇವಲ ಮಾನವ ಕುಲ ಮಾತ್ರ ದಾರಿ ತಪ್ಪಿರಲಿಲ್ಲ. ನೆಫಿಲಿಮರ ಉಪಸ್ಥಿತಿಯು ಈ ಭ್ರಷ್ಟಾಚಾರವನ್ನು ತೀವ್ರಗೊಳಿಸಿತು. ಇದು ವಿಕೃತ ಸೃಷ್ಟಿಯ ಸಂಕೇತವಾಯಿತು. ಆದರೆ ಜಲಪ್ರಳಯ ಬಂದಾಗ ಈ ದೈತ್ಯರಿಗೆ ಏನಾಯಿತು? ಅವರೆಲ್ಲರೂ ನಾಶ ಆದ್ರೆ ಅಥವಾ ಅವರ ಪ್ರಭಾವವು ಮುಂದುವರಿಯುತ್ತೆ? ನಂತರದ ಕಾಲದಲ್ಲಿ ಮತ್ತೆ ಅವರು ಕಾಣಿಸ್ಕೊಂಡ್ರ? ಆ ವಾಕ್ಯವು ಒಂದು ಕುತೂಹಲಕಾರಿ ಸುಳಿವನ್ನು ನೀಡುತ್ತೆ. ಆ ದಿನಗಳಲ್ಲಿ ಮತ್ತು ಆಮೇಲೆಯೂ ದೈತ್ಯರಿದ್ದರು. ಈ ರಹಸ್ಯವೇ ಮುಂದಿನ ವಿಷಯದಲ್ಲಿ ನಾವು ಹೆಚ್ಚು ಆಳವಾದ ಅನ್ವೇಷಿಸುವ ಸ್ಥಳ ಆಗಿದೆ. ಅಂದ್ರೆ ಮಹಾನ್ ದೈವಿಕ ತಿರುಪಿನ ಮೊದಲು ಮತ್ತು ನಂತರದ ದೈತ್ಯರ ಬಗ್ಗೆ. ಎಲ್ಲದರ ನಂತರ ನೆಫಿಲಿಮರಿಗೆ ನಿಜವಾಗಿಯೂ ಏನಾಯಿತು? ಜಲಪ್ರಳಯವು ವಿನಾಶ ಮತ್ತು ಪುನರ್ಜನ್ಮದ ಕ್ಷಣವನ್ನು ಗುರುತಿಸಿತು. ಆದ್ರೆ ಅದು ನಿಜವಾಗಿಯೂ ಬೈಬಲ್ನ ದೈತ್ಯರ ಎಲ್ಲ ಕುರುಹುಗಳನ್ನು ಅಳಿಸಿ ಹಾಕಿತೆ. ಆದಿಕಾಂಡ 7:20 ನಮಗೆ ಹೇಳಲಾಗಿದೆ, ಪ್ರತಿಯೊಂದು ಜೀವಂತ ವಸ್ತುವು ನಾಶವಾಯಿತು ಮತ್ತು ನೋಹ ಮತ್ತು ಅವನೊಂದಿಗೆ ನಾವೆಯಲ್ಲಿದ್ದವರು ಮಾತ್ರ ಬದುಕಿ ಉಳಿದರು. ಇದು ಆ ದಿನಗಳಲ್ಲಿ ಭೂಮಿಯ ಮೇಲೆ ನಡೆದಾಡಿದ ನೆಫಿಲಿಮರು ಮತ್ತು ದೈತ್ಯರು ಸಂಪೂರ್ಣವಾಗಿ ಅಳಿಸಿ ಹೋಗಿರಬೇಕು ಅಂತ ಸೂಚಿಸುತ್ತದೆ. ಆದರೂ ಕೂಡ ಈ ವಾಕ್ಯದ ಮೇಲೆ ಒಂದು ರಹಸ್ಯ ಸುಳಿತಾ ಇದೆ. ಹಾಗಾದ್ರೆ ನಂತರದ ಕಾಲದಲ್ಲಿ ದೈತ್ಯರ ಮರುಕಳಿಸುವಿಕೆಯನ್ನು ನಾವು ಹೇಗೆ ವಿವರಿಸಬಹುದು? ಅರಣ್ಯಕಾಂಡ 13:33 ಪ್ರಕಾರ ವಾಗ್ದಾತ ನಾಡಿಗೆ ಕಳುಹಿಸಲ್ಪಟ್ಟಂತ ಗೂಢಚಾರರು ದೈತ್ಯರನ್ನು ಕಂಡ್ರು ಮತ್ತು ಅವ್ರು ಬಂದು ಹೀಗೆ ಹೇಳ್ತಾರೆ, ಅಲ್ಲಿ ನಾವು ದೈತ್ಯರನ್ನು ಕಂಡೆವು, ದೈತ್ಯ ಸಂತತಿಯವರಾದ ಅನಾಕನ ಪುತ್ರರನ್ನು ಕಂಡೆವು ಮತ್ತು ನಾವು ಅವರ ದೃಷ್ಟಿಯಲ್ಲಿ ಮಿಡತೆಗಳ ತರ ಇದ್ವಿ ಅಂತ. ಜಲಪ್ರಳಯದ ನಂತರ ಈ ಮಹಾಶರೀರಿಗಳು ಎಲ್ಲಿಂದ ಬಂದ್ರು? ಒಂದು ಆಕರ್ಷಕ ಸಿದ್ಧಾಂತವು ನೋಹನ ಮಗನಾದ ಹಾಮನ ವಂಶಸ್ಥರಿಗೆ ಸಂಪರ್ಕ ಹೊಂದಿದ ದೈತ್ಯರ ಸಂಭವನೀಯ ವಂಶಾವಳಿಯನ್ನು ಎತ್ತಿ ತೋರಿಸುತ್ತದೆ. ಈ ಕಲ್ಪನೆಯು ಜಲಪ್ರಳಯದ ಪೂರ್ವದ ಜಗತ್ತನ್ನು ಗುರುತಿಸಿದ ಭ್ರಷ್ಟಾಚಾರವು
ಕೆಲವು ಜನರ ಮೂಲಕ ಮತ್ತೆ ಹೊರಹೊಮ್ಮಿರಬಹುದು ಅಂತ ಸೂಚಿಸುತ್ತೆ. ಆದ್ರೆ ಅದು ಅಲ್ಲಿಗೆ ನಿಲ್ಲೋದಿಲ್ಲ. ಧರ್ಮೋಪದೇಶ ಕಾಂಡ 2:10-11 ರೆಫಾಯಮರ ಬಗ್ಗೆ ಮಾತಾಡುತ್ತೆ. ಇವರು ಕಾನಾನ್ ಪ್ರದೇಶದಲ್ಲಿ ವಾಸಿಸುತ್ತಿದ್ದ ದೈತ್ಯ ಪಂಗಡಗಳು. ಇವರನ್ನು ಅನಾಕಿಯರಂತೆ ದೊಡ್ಡವರು, ಅನೇಕರು ಮತ್ತು ಎತ್ತರದವರು ಅಂತ ವಿವರಿಸಲಾಗಿದೆ. ಇದು ಜಲಪ್ರಳಯದ ತೀರ್ಪು ಕೇವಲ ಮಾಂಸ ಮತ್ತು ರಕ್ತದ ಬಗ್ಗೆ ಇತ್ತೆ, ಅಥವಾ ನೆಫಿಲಿಯರ ಬೀಜವು ಭೂಮಿಗೆ ಮರಳಲು ಯಾವುದೋ ಆಳವಾದ ಆಧ್ಯಾತ್ಮಿಕ ವಿಷಯವು ಅವಕಾಶ ಮಾಡಿಕೊಟ್ಟಿತೆ ಎಂಬ ಪ್ರಶ್ನೆಯನ್ನು ಎತ್ತುತ್ತೆ. ಈ ದೈತ್ಯರು ದೇವರ ಜನರಿಗೆ ನಿರಂತರ ಸವಾಲನ್ನು ಒಡ್ಡಿದ್ದಾರೆ ಎಂಬುದರಲ್ಲಿ ಪವಿತ್ರ ಗ್ರಂಥವು ಯಾವುದೇ ಸಂಶಯವನ್ನು ಬಿಡುವುದಿಲ್ಲ. ಆದರೆ ಈ ವ್ಯಕ್ತಿಗಳು ಯಾರು ಮತ್ತು ಅವರು ಪ್ರಾಚೀನ ಪ್ರಪಂಚದಾದ್ಯಂತ ಹೇಗೆ ಹರಡಿದ್ರು? ಇಸ್ರೇಲ್ ಜನರು ವಾಗ್ದಾತ ನಾಡನ್ನು ಸಮೀಪಿಸಿದಾಗ ಅವರು ಆ ಪ್ರದೇಶಗಳಲ್ಲಿ ಹರಡಿಕೊಂಡಿದ್ದ ದೈತ್ಯರ ಸಂಪೂರ್ಣ ಒಂದು ಬುಡಕಟ್ಟುಗಳ ಅನಿರೀಕ್ಷಿತ ಅಡೆತಡೆಯನ್ನು ಎದುರಿಸಿದ್ರು. ಯೆಹೋಶುವ 11:21-22 ನಾವು ಓದ್ತೇವೆ. ಯೆಹೋಶುವನು ಬೆಟ್ಟಗಳಿಂದ, ಹೆಬ್ರೋನಿನಿಂದ, ದೆಬೀರಿನಿಂದ, ಅನಾಬಿನಿಂದ ಮತ್ತು ಯಹೂದದ ಎಲ್ಲ ಪರ್ವತಗಳಿಂದ ಮತ್ತು ಇಸ್ರೇಲಿನ ಎಲ್ಲ ಪರ್ವತಗಳಿಂದ ಅನಾಕಿಯರನ್ನು ಕತ್ತರಿಸಿ ಹಾಕಿದ್ರು ಅಂತ. ಯೆಹೋಶುವನು ಅವರ ಪಟ್ಟಣಗಳೊಂದಿಗೆ ಸಂಪೂರ್ಣವಾಗಿ ನಾಶಪಡಿಸಿದನು. ಈ ಅನಾಕಿಯರು ಯಾರು ಮತ್ತು ಅವರನ್ನು ಏಕೆ ಅಷ್ಟು ಭಯಪಡ್ತಾ ಇದ್ರು? ಈ ದೈತ್ಯರು ಸಾಮಾನ್ಯ ಜನರಾಗಿರ್ಲಿಲ್ಲ. ಧರ್ಮೋಪದೇಶ ಕಾಂಡ 2:20-21 ಇಮೀಮರು, ಜಮೂಮಿಯರು ಮತ್ತು ರೆಫಾಯಮಯರನ್ನು ದೊಡ್ಡವರು, ಅನೇಕರು ಮತ್ತು ಎತ್ತರದವರು ಅಂತ ಉಲ್ಲೇಖಿಸುತ್ತದೆ. ಬೈಬಲ್ ಈ ಪಂಗಡಗಳನ್ನು ಇಸ್ರೇಲಿನ ಸ್ಥಾಪನೆಗಾಗಿ ದೇವರ ಯೋಜನೆಗಳನ್ನು ನೇರವಾಗಿ ವಿರೋಧಿಸಿದ ವಿಶಿಷ್ಟ ವಂಶಾವಳಿಯ ಅವಶೇಷಗಳೆಂದು ಚಿತ್ರಿಸುತ್ತದೆ. ಅವರ ಪ್ರಭಾವಶಾಲಿ ದೈಹಿಕ ಗುಣಲಕ್ಷಣಗಳು ಮತ್ತು ಭವ್ಯವಾದ ಉಪಸ್ಥಿತಿಯು ವಾಗ್ದಾತ ನಾಡನ್ನು ಆಧ್ಯಾತ್ಮಿಕ ಮತ್ತು ದೈಹಿಕ ಎರಡೂ ರೀತಿಯ ನಿಜವಾದ ಯುದ್ಧ ಭೂಮಿಯನ್ನಾಗಿ ಬದಲಾಯಿಸಿತು. ಇದಲ್ಲದೆ ಈ ಪಂಗಡಗಳ ಭೌಗೋಳಿಕ ಸ್ಥಳಗಳು ಕುತೂಹಲಕಾರಿಯಾಗಿದೆ. ಅವರು ಬಾಷಾನ್, ಖಾನಾನ್ ಮತ್ತು ಪರ್ವತ ಪ್ರದೇಶಗಳಂತಹ ಆಯಕಟ್ಟಿನ ಪ್ರದೇಶಗಳನ್ನು ಆಕ್ರಮಿಸಿಕೊಂಡಿದ್ರು. ಇದು ಅವರ ಭೂಮಿಗಳು ಹೆಚ್ಚು ಭದ್ರವಾಗಿದ್ದು ಎಂಬಂತ ಕಲ್ಪನೆಯನ್ನು ಬಲಪಡಿಸುತ್ತದೆ. ಅರಣ್ಯಕಾಂಡ 13:28 ಗೂಢಚಾರರ ವರದಿಯನ್ನು ಎತ್ತಿ ತೋರಿಸುತ್ತದೆ. ಇದು ಪಟ್ಟಣಗಳು ಕೋಟೆಗಳಿಂದ ಕೂಡಿದ್ದವು ಮತ್ತು ಜಯಿಸಲಾಗದ ಜನರಿಂದ ವಾಸವಾಗಿದ್ದವು ಎಂದು ವಿವರಿಸುತ್ತದೆ. ಈ ವರದಿಗಳು ದೈತ್ಯರ ಗಾತ್ರ ಮತ್ತು ಶಕ್ತಿಯನ್ನು ಮಾತ್ರ ಅಲ್ಲದೆ ಅವರು ಅತ್ಯಂತ ಅನುಭವಿ ಯೋಧರಲ್ಲೂ ಉಂಟು ಮಾಡಿದ ಭಯವನ್ನು ಒತ್ತಿ ಹೇಳ್ತದೆ. ಆದ್ರೂ ಈ ಯುದ್ಧಗಳು ಕೇವಲ ಮಿಲಿಟರಿ ಯುದ್ಧಗಳಾಗಿರ್ಲಿಲ್ಲ. ಈ ದೈತ್ಯ ಪಂಗಡಗಳೊಂದಿಗಿನ ಪ್ರತಿಯೊಂದು ಮುಖಾಮುಖಿಯು ಒಂದು ಆಧ್ಯಾತ್ಮಿಕ ಹೋರಾಟವನ್ನು ಪ್ರತಿನಿಧಿಸುತ್ತದೆ. ಅಂದ್ರೆ ದೇವರು ಆ ಭೂಮಿಯ ನಿಜವಾದಂತಹ ರಾಜ ಎಂಬಂತಹ ಒಂದು ಘೋಷಣೆಯಾಗಿತ್ತು. ಆದ್ರೆ ಒಬ್ಬ ರಾಜ ಇದ್ದನು, ದೈತ್ಯರಲ್ಲಿ ದೈತ್ಯನಾಗಿದ್ದವನು. ಅವನು ಈ ಪ್ರತಿರೋಧದ ಸಂಕೇತವಾದನು. ಬೈಬಲ್ನಲ್ಲಿ ಉಲ್ಲೇಖಿಸಲಾದ ಎಲ್ಲಾ ದೈತ್ಯರಲ್ಲಿ ಬಾಷಾನಿನ ರಾಜನಾದ ಓಗ್ನಂತೆ ಯಾರೂ ನಿಗೂಢವಾಗಿಲ್ಲ. ಧರ್ಮೋಪದೇಶ ಕಾಂಡ 3:11 ನಾವು ಅವನ ಬಗ್ಗೆ ಒಂದು ಆಕರ್ಷಕ ವಿವರವನ್ನ ಕಾಣ್ತೇವೆ. ಬಾಷಾನಿನ ರಾಜನಾದ ಓಗ್ ಮಾತ್ರ ದೈತ್ಯರ ಶೇಷದವರಲ್ಲಿ ಉಳಿದಿದ್ದನು. ಇಗೋ, ಅವನ ಮಂಚವು ಕಬ್ಬಿಣದ ಮಂಚವಾಗಿತ್ತು. ಅದರ ಉದ್ದ 9 ಮೊಳ ಮತ್ತು ಅದರ ಅಗಲ 4 ಮೊಳ. ಆಧುನಿಕ ಅಳತೆಗಳಲ್ಲಿ ಇದು ಸುಮಾರು 13.5 ಅಡಿ ಉದ್ದ ಮತ್ತು 6 ಅಡಿ ಅಗಲಕ್ಕೆ ಸಮಾನ ಆಗಿರುತ್ತೆ. ಅಂತಹ ದೊಡ್ಡ ಮಂಚದ ಅಗತ್ಯವಿರುವ ಮನುಷ್ಯನು ಖಂಡಿತವಾಗಿ ಸಾಮಾನ್ಯನಲ್ಲ. ಓಗ್ ಕೇವಲ ಎತ್ತರದಲ್ಲಿ ಮಾತ್ರ ಅಲ್ಲದೆ ಪ್ರಭಾವದಲ್ಲೂ ಕೂಡ ದೈತ್ಯನಾಗಿದ್ದನು. ಅವನು ಬಾಷಾನ್ ಎಂಬ ಫಲವತ್ತಾದ ಮತ್ತು ಆಯಕಟ್ಟಿನ ಭೂಮಿಯನ್ನು ಆಳಿದನು. ಇದು ಇಸ್ರೇಲಿಗೆ ಭರವಸೆ ನೀಡಿದ ಉತ್ತರಾಧಿಕಾರದ ಭಾಗವಾಗಿತ್ತು. ಅವನ ಉಪಸ್ಥಿತಿ ಮತ್ತು ಆಧಿಪತ್ಯವು ದೇವರ ಯೋಜನೆಯ ನೆರವೇರಿಕೆಗೆ ನೇರ ಅಡೆತಡೆಯನ್ನು ಸೂಚಿಸುತ್ತದೆ. ಯೆಹೋಶುವ 12:4-6 ನಾವು ಹೀಗೆ ಓದ್ತೇವೆ. ದೈತ್ಯರ ಶೇಷದವನಾಗಿದ್ದ ಬಾಷಾನಿನ ರಾಜ ಓಗ್ ಯುದ್ಧದಲ್ಲಿ ಸೋಲಿಸಲ್ಪಟ್ಟನು ಮತ್ತು ಅವನ ಪ್ರದೇಶವನ್ನು ಇಸ್ರೇಲ್ ಜನರಿಗೆ ನೀಡಲಾಯಿತು. ಅವನ ಸೋಲು ಕೇವಲ ಮಿಲಿಟರಿ ವಿಜಯವಾಗಿರಲಿಲ್ಲ, ಅದು ದೇವರ ಉದ್ದೇಶಗಳನ್ನು ವಿರೋಧಿಸಿದ ವಂಶಾವಳಿಯ ಮೇಲೆ ದೈವಿಕ ಒಡಂಬಡಿಕೆಯ ವಿಜಯವನ್ನು ಗುರುತಿಸಿತು. ಬೈಬಲ್ ಯಾಕೆ ಈ ರಾಜನಿಗೆ ಇಷ್ಟೊಂದು ಗಮನ ಕೊಡ್ತು?
ಓಗ್ ಜಲಪ್ರಳಯದ ನಂತರದ ದೈತ್ಯರ ನಿರಂತರತೆಯನ್ನು ಮತ್ತು ದೇವರ ಜನರು ತಮ್ಮ ಪ್ರಯಾಣದುದ್ದಕ್ಕೂ ಎದುರಿಸಿದ ಆಧ್ಯಾತ್ಮಿಕ ಪ್ರತಿರೋಧವನ್ನು ಪ್ರತಿನಿಧಿಸ್ತಾನೆ. ಈ ದೈತ್ಯರು ಕೇವಲ ದೈಹಿಕ ಶತ್ರುಗಳಾಗಿರದೆ ದೈವಿಕ ಯೋಜನೆಗೆ ವಿರೋಧದ ಸಂಕೇತಗಳಾಗಿದ್ದರು ಎಂಬುದಕ್ಕೆ ಒಂದು ಎದ್ದು ಕಾಣುವ ಉದಾಹರಣೆಯಾಗಿ ಕಾರ್ಯನಿರ್ವಹಿಸ್ತಾನೆ. ಆದಾಗ್ಯೂ ದೈತ್ಯರ ಕಥೆಯು ಓಗ್ನೊಂದಿಗೆ ಕೊನೆಗೊಳ್ಳೋದಿಲ್ಲ. ಅವರು ಬೈಬಲ್ನಲ್ಲಿರುವಂತ ಅನೇಕ ಪ್ರಮುಖ ಕ್ಷಣಗಳಲ್ಲಿ ಕಾಣಿಸ್ಕೊಳ್ತಾನೆ ಇರ್ತಾರೆ. ದೈತ್ಯರನ್ನು ಒಳಗೊಂಡಂತಹ ಎಲ್ಲ ಕಥೆಗಳಲ್ಲಿ ದಾವೀದ ಮತ್ತೆ ಗೋಲಿಯಾತನದು ಫೇಮಸ್ ಅಂತ ನಿಮ್ಗೆಲ್ಲರಿಗೂ ಗೊತ್ತು. ಈ ಯುದ್ಧದ ಬಗ್ಗೆ ಆಳವಾಗಿ ತಿಳಿಯುವ ಮೊದಲು ನಾವು 1 ಸಾಮುವೇಲ 17:4 ವಾಕ್ಯವನ್ನು ನೋಡೋಣ. ಅಲ್ಲಿ ಗೋಲಿಯಾತನನ್ನು ಪರಿಚಯಿಸಲಾಗಿದೆ. ಫಿಲಿಸ್ಟಿಯರ ದಂಡಿನೊಳಗಿಂದ ಗತ್ ಪಟ್ಟಣದವನಾದ ಗೋಲಿಯಾತನೆಂಬ ಒಬ್ಬ ಶೂರನು ಹೊರಬಂದನು. ಅವನ ಎತ್ತರ 6 ಮೊಳ ಮತ್ತು 1 ಗೇಣು. ಇದು ಸುಮಾರು 9.5 ಅಡಿ ಎತ್ತರಕ್ಕೆ ಸಮಾನ ಆಗಿರುತ್ತೆ. ಇದು ಇಸ್ರೇಲಿನ ಸೈನ್ಯದಲ್ಲಿ ಭಯವನ್ನು ಹುಟ್ಟಿಸಿದ ನಿಜವಾದ ದೈತ್ಯನಾಗಿದ್ದನು. ಗೋಲಿಯಾತನು ತನ್ನ ವಂಶಾವಳಿಯಲ್ಲಿ ಒಬ್ಬನೇ ಆಗಿರಲಿಲ್ಲ. 2 ಸಾಮುವೇಲ 21:15-22 ವಚನಗಳಲ್ಲಿ ಅವನ ಸಹೋದರರ ಒಂದು ವಿಷಯಗಳನ್ನು ಕೂಡ ವಿವರಿಸುತ್ತದೆ. ಇವರ ನಂತರ ಇಸ್ರೇಲನ್ನು ಎದುರಿಸಿದ ಇತರ ದೈತ್ಯರ ವಂಶಸ್ಥರಾದ ಇವರು ಗೋಲಿಯಾತನ ಪತನದ ನಂತರವೂ ದೇವರ ಜನರಿಗೆ ಸವಾಲ್ ಹಾಕ್ತಾನೆ ಇದ್ರು. ಅವರಲ್ಲಿ ಒಬ್ಬನಿಗೆ ಪ್ರತಿ ಕೈಯಲ್ಲಿ 6 ಬೆರಳುಗಳು ಮತ್ತು ಪ್ರತಿ ಕಾಲಿನಲ್ಲಿ 6 ಬೆರಳುಗಳಿದ್ದವು. ಈ ವಿವರವು ಈ ವಂಶಾವಳಿಯು ಎಷ್ಟು ವಿಶಿಷ್ಟ ಮತ್ತು ಭಯಾನಕವಾಗಿತ್ತು ಎಂಬುದನ್ನು ಒತ್ತಿ ಹೇಳ್ತದೆ. ಆದ್ರೂ ದಾವೀದ ಮತ್ತು ಗೋಲಿಯಾತನ ನಡುವಿನ ಮುಖಾಮುಖಿಯು ದೈಹಿಕ ಯುದ್ಧವನ್ನು ಮೀರಿ ಹೋಗುತ್ತೆ. ಮಿಲಿಟರಿ ಅನುಭವವಿಲ್ಲದ ಯುವ ಕುರುಬನಾದ ದಾವೀದನು ಕೇವಲ ಒಂದು ಕವಣೆ ಮತ್ತು 5 ನಯವಾದ ಕಲ್ಲುಗಳಿಂದ ಆ ದೈತ್ಯನನ್ನು, ಆ ಮಹಾ ರಾಕ್ಷಸನನ್ನು ಸೋಲಿಸಿದನು. ಅವನ ವಿಜಯವು ದೇವರ ಶಕ್ತಿಯ ಮುಂದೆ ಮನುಷ್ಯನ ಶಕ್ತಿ ಏನೂ ಅಲ್ಲ ಎಂಬುದಕ್ಕೆ ಸಾಕ್ಷಿಯಾಗಿತ್ತು. ಯುದ್ಧವು ದೇವರ ಯೋಜನೆಗೆ ದೈಹಿಕ ಮತ್ತು ಆಧ್ಯಾತ್ಮಿಕ ವಿರೋಧದ ಸೋಲನ್ನು ಸಂಕೇತಿಸುತ್ತದೆ. ಹಾಗಾದ್ರೆ ದೈತ್ಯರು ಕಾಣಿಸ್ಕೊಳ್ತಾನೆ ಇದ್ದದ್ದು ಯಾಕೆ? ಇಸ್ರೇಲ್ ಮತ್ತು ನೆಫಿಲಿಯರ ವಂಶಸ್ಥರ ನಡುವಿನ ಈ ನಿರಂತರ ಹೋರಾಟದ ಮಹತ್ವವೇನು? ದೈತ್ಯರ ಕಲ್ಪನೆಯು ಕೇವಲ ಬೈಬಲ್ನಲ್ಲಿರುವಂತಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಪ್ರಪಂಚದಾದ್ಯಂತ ಸಂಸ್ಕೃತಿಗಳಲ್ಲಿ ಮಾನವ ಕುಲದ ಭೂತಕಾಲವನ್ನು ರೂಪಿಸಿದ ಅಗಾಧ ಜೀವಿಗಳ ದಂತಕಥೆಗಳು ಮತ್ತು ಕಥೆಗಳನ್ನು ನಾವು ಕಾಣ್ತೇವೆ. ಗ್ರೀಕ್ ಪುರಾಣಗಳಲ್ಲಿ ಟೈಟಾನ್ಗಳನ್ನು ಒಲಿಂಪಸ್ನ ದೇವರುಗಳಿಗೆ ಸವಾಲು ಹಾಕಿದ ದೈತ್ಯರು ಅಂತ ವಿವರಿಸಲಾಗಿದೆ. ನಾರ್ಸ್ ಕಥೆಗಳಲ್ಲಿ ಜೋಟ್ನಾರ್ ಎಂಬ ದೈತ್ಯ ಜೀವಿಗಳು ಪ್ರಪಂಚದ ಅಂಚುಗಳಲ್ಲಿ ವಾಸಿಸ್ತಾ ಇದ್ದವು. ಅಮೆರಿಕದ ಸ್ಥಳೀಯ ಜನರಲ್ಲಿಯೂ ಪ್ರಾಚೀನ ಕಾಲದಲ್ಲಿ ಭೂಮಿಯ ಮೇಲೆ ಅಲೆದಾಡುತ್ತಿದ್ದ ದೈತ್ಯರ ವರದಿಗಳಿವೆ. ಈ ಜಾಗತಿಕ ದಂತಕಥೆಗಳು ಒಂದು ಆಕರ್ಷಕ ಪ್ರಶ್ನೆಯನ್ನ ನಮಗೆ ಹುಟ್ಟಿಸುತ್ತೆ. ಈ ಕಥೆಗಳು ಯಾವುದೋ ದೊಡ್ಡ ಸತ್ಯದ ಪ್ರತಿಧ್ವನಿಗಳಾಗಿರಬಹುದೇ? ಪುರಾತತ್ವ ಶಾಸ್ತ್ರವು ಪ್ರಪಂಚದ ವಿವಿಧ ಭಾಗಗಳಲ್ಲಿ ಅಸಾಮಾನ್ಯ ಮೂಳೆಗಳ ಸಂಶೋಧನೆ ಮತ್ತು ಮೆಗಾಲಿಥಿಕ್ ರಚನೆಗಳ ಮೂಲಕ ಕುತೂಹಲಕಾರಿ ಸುಳಿವುಗಳನ್ನು ನೀಡುತ್ತದೆ. ಸ್ಟೋನ್ ಹೆಂಜ್, ಈಜಿಪ್ಟ್ ಪಿರಮಿಡ್ಗಳು ಮತ್ತು ಬಾಲ್ಬೆಕ್ನ ಅವಶೇಷಗಳಂತಹ ಸ್ಥಳಗಳು ಅವುಗಳ ನಿರ್ಮಾಣದಲ್ಲಿ ಬಳಸಲಾದ ಕಲ್ಲುಗಳ ಅಗಾಧ ಗಾತ್ರ ಮತ್ತು ತೂಕದ ಕಾರಣದಿಂದಾಗಿ ದೈತ್ಯರನ್ನು ಒಳಗೊಂಡ ಸಿದ್ಧಾಂತಗಳಿಗೆ ಹೆಚ್ಚಾಗಿ ಸಂಪರ್ಕ ಹೊಂದಿವೆ. ಈ ರಚನೆಗಳನ್ನು ಯಾರು ನಿರ್ಮಿಸಿರಬಹುದು? ಈ ಬೈಬಲ್ನ ಟೈಟಾನ್ಗಳು ಇದರಲ್ಲಿ ಪಾತ್ರವಹಿಸಿರಬಹುದೇ? ಇನ್ನೂ ಹೆಚ್ಚು ಕುತೂಹಲಕಾರಿ ವಿಷಯ ಏನಂದ್ರೆ, ದೈತ್ಯ ಅಸ್ಥಿಪಂಜರಗಳನ್ನು ಸೂಚಿಸುವ ಪುರಾತತ್ವ ಸಂಶೋಧನೆಗಳು, ವರದಿಗಳು. ಈ ವರದಿಗಳಲ್ಲಿ ಅನೇಕವು ವಿವಾದಾತ್ಮಕವಾಗಿದ್ದರೂ ಅಥವಾ ತಿರಸ್ಕರಿಸಲ್ಪಟ್ಟಿದ್ದರೂ ಅವು ಮುಂದುವರಿತಲೇ ಇವೆ. ಇವು ಪ್ರಾಚೀನ ನೆಫಿಲಿಯರ ಅಥವಾ ಅವರ ವಂಶಸ್ಥರ ಮೂಳೆಗಳೇ ಅಥವಾ ಅವು ಕೇವಲ ವಂಚನೆಗಳೇ? ದೈತ್ಯರು ನಿಜವಾಗಿದ್ರು ಎಂದು ಬೈಬಲ್ ಸೂಚಿಸುತ್ತದೆ, ಆದರೆ ಅವರ ಇತಿಹಾಸದ ವ್ಯಾಪ್ತಿಯು ಅನಿಶ್ಚಿತವಾಗಿಯೇ ಉಳಿದಿದೆ. ಬೈಬಲ್ನ ದೈತ್ಯರು ಮತ್ತು ಜಾಗತಿಕ ದಂತಕಥೆಗಳ ನಡುವಿನ ಸಂಪರ್ಕವು ಒಂದು ಪ್ರಮುಖ ಪ್ರಶ್ನೆಗೆ ಕಾರಣ ಆಗುತ್ತೆ. ಈ ಜೀವಿಗಳಿಗೆ ನಿಜವಾಗಿ ಏನಾಯಿತು? ಪವಿತ್ರ ಗ್ರಂಥದಲ್ಲಿ ವಿವರಿಸಲಾದ ಯುದ್ಧಗಳು ಅವರ ಕಣ್ಮರೆಗೆ ಹೇಗೆ ಕಾರಣವಾದವು? ಒಂದು ಕಾಲದಲ್ಲಿ ಮನುಷ್ಯರ ನಡುವೆ ನಡೆದಾಡುತ್ತಾ ದೇವರ ಯೋಜನೆಗೆ ಸವಾಲ್ ಹಾಕ್ತಾ ಇದ್ದ ಬೈಬಲ್ನ ದೈತ್ಯರು ಇತಿಹಾಸದಿಂದ ನಿಗೂಢವಾಗಿ ಮಾಯವಾದಂತೆ ತೋರ್ತಾರೆ. ಆದ್ರೆ ಇದು ಹೇಗೆ ಸಂಭವಿಸಿತು? ಯೆಹೋಶುವ 11:21-22 ನಾವು ಓದ್ತೇವೆ, ಯೆಹೋಶುವನು ಅನಾಕಿಯರನ್ನು ಬೆಟ್ಟಗಳಿಂದ ಕತ್ತರಿಸಿ ಹಾಕಿದನು
ಮತ್ತು ಅವರನ್ನು ಅವರ ಪಟ್ಟಣಗಳೊಂದಿಗೆ ಸಂಪೂರ್ಣವಾಗಿ ನಾಶಪಡಿಸಿದನು. ಈ ವಾಕ್ಯವು ಇಸ್ರೇಲ್ ಈ ವಂಶಾವಳಿಗಳನ್ನು ನಿರ್ಮೂಲನೆ ಮಾಡಲು ದೇವರ ಸಾಧನವಾಗಿತ್ತು ಎಂದು ತಿಳಿಸುತ್ತದೆ. ಇವರು ಯಾವುದೋ ರೀತಿಯಲ್ಲಿ ಭ್ರಷ್ಟಾಚಾರ ಮತ್ತು ಆಧ್ಯಾತ್ಮಿಕ ಬಂಡಾಯಕ್ಕೆ ಸಂಬಂಧಿಸಿದ್ರು. ಹೆಚ್ಚುವರಿಯಾಗಿ ಗೊಲಿಯಾತ ಮತ್ತು ಅವನ ಸಹೋದರರಂತ ದೈತ್ಯರೊಂದಿಗಿನ ಮುಖಾಮುಖಿಗಳು ಕಾನಾನ್ ವಿಜಯದ ನಂತರವೂ ಈ ಜನರ ಅವಶೇಷಗಳು ಹೊರಹೊಮ್ಮುತ್ತಲೇ ಇದ್ದವು ಎಂಬುದನ್ನು ತಿಳಿಸುತ್ತದೆ. ಆದಾಗ್ಯೂ ಕಾಲಾನಂತರದಲ್ಲಿ ದೈತ್ಯರ ಬಗ್ಗೆ ಬೈಬಲ್ನ ವರದಿಗಳು ಕಡಿಮೆ ಆಗ್ತಾ ಹೋಗುತ್ತೆ. ಇದು ಅವರು ಯುದ್ಧಗಳಲ್ಲಿ ಕ್ರಮೇಣ ನಾಶವಾದ್ರು ಅಥವಾ ಇತರ ಜನಸಂಖ್ಯೆಯಲ್ಲಿ ವಿಲೀನಗೊಂಡರು ಎಂಬುದನ್ನು ಸೂಚಿಸುತ್ತದೆ. ಉಳಿದಿರುವುದು ಕೇವಲ ದಂತಕಥೆಗಳು, ನೆನಪುಗಳು ಮತ್ತು ಬಹುಶಃ ಕೇವಲ ಪುರಾತತ್ವ ಕುರುಹುಗಳು ಮಾತ್ರ. ದೇವರು ಈ ಜೀವಿಗಳ ನಾಶಕ್ಕೆ ಏಕೆ ಅವಕಾಶ ನೀಡಿದನು ಅಥವಾ ಆದೇಶಿಸಿದನು? ದೈತ್ಯರ ಉಪಸ್ಥಿತಿಯು ದೇವರ ವಿಮೋಚನಾ ಯೋಜನೆಗೆ ಮತ್ತು ಇಸ್ರೇಲ್ ಅನ್ನು ಆಯ್ದ ರಾಷ್ಟ್ರವಾಗಿ ಸ್ಥಾಪಿಸಲು ಬೆದರಿಕೆಯಾಗಿತ್ತು ಎಂದು ಬೈಬಲ್ ಸ್ಪಷ್ಟಪಡಿಸುತ್ತದೆ. ಅವರು ದೈಹಿಕ ಶತ್ರುಗಳಿಗಿಂತ ಹೆಚ್ಚಾಗಿದ್ರು. ಅವರು ದೇವರ ಆಳ್ವಿಕೆಗೆ ಪ್ರತಿರೋಧದ ಸಂಕೇತವಾಗಿದ್ರು. ಆದ್ದರಿಂದ ಅವರ ವಿನಾಶವನ್ನು ದೊಡ್ಡ ಉದ್ದೇಶದ ಭಾಗವಾಗಿ ನೋಡಬಹುದು. ಆದ್ರೆ ಈ ವಂಶಾವಳಿಗಳು ಸಂಪೂರ್ಣವಾಗಿ ನಾಶವಾದವೆ ಅಥವಾ ಆಧುನಿಕ ಕಾಲದಲ್ಲಿ ಅವರ ಉಪಸ್ಥಿತಿಯ ಕುರುಹುಗಳು ಇರಬಹುದೇ? ಬೈಬಲ್ನ ದೈತ್ಯರು ನಿಜವಾಗಿಯೂ ಕಣ್ಮರೆಯಾದರೆ ಅಥವಾ ಅವರ ದಂತಕಥೆಗಳು, ಕಥೆಯು, ಸಿದ್ಧಾಂತಗಳು ಮತ್ತು ನಿಗೂಢ ಸಂಶೋಧನೆಗಳಲ್ಲಿ ಅಡಗಿ ಬದುಕಿದೆಯೇ? ಪವಿತ್ರ ಗ್ರಂಥವು ವಿವರಿಸಲಾದ ಯುದ್ಧಗಳನ್ನು ಮೀರಿ ಅವರ ಉಳಿವಿನ ಬಗ್ಗೆ ಸ್ಪಷ್ಟವಾಗಿ ಉಲ್ಲೇಖಿಸದಿದ್ದರೂ ನೆಫಿಲಿಯರ ಮತ್ತು ಅವರ ವಂಶಸ್ಥರ ಕುರುಹುಗಳು ಇಂದಿಗೂ ಕಂಡುಬರಬಹುದು ಎಂದು ಕೆಲವರು ನಂಬುತ್ತಾರೆ. ಕೆಲವು ಸಿದ್ಧಾಂತಗಳು ದೈತ್ಯರು ಇಂದಿಗೂ ದೂರದ ಸ್ಥಳಗಳಲ್ಲಿ ಅಡಗಿರಬಹುದು ಅಥವಾ ರಹಸ್ಯ ದಾಖಲೆಗಳಲ್ಲಿ ಸಂರಕ್ಷಿಸಲ್ಪಟ್ಟಿರಬಹುದು ಅಂತ ಸೂಚಿಸ್ತವೆ. ಆಧುನಿಕ ವರದಿಗಳು ಪರ್ವತಗಳು ಅಥವಾ ಆಳವಾದ ಗುಹೆಗಳಂತಹ ಅನ್ವೇಷಿಸದ ಪ್ರದೇಶಗಳಲ್ಲಿ ಸಂಭವನೀಯ ದರ್ಶನಗಳ ಬಗ್ಗೆ ಮಾತನಾಡುತ್ತದೆ. ದೈತ್ಯರ DNA ಸಂರಕ್ಷಿಸಲ್ಪಟ್ಟಿರಬಹುದು ಮತ್ತು ಕೆಲವು ಮಾನವ ಜನಸಂಖ್ಯೆಯಲ್ಲಿ ಇಂದಿಗೂ ಇರಬಹುದು ಅಂತ ಇತರರು ಊಹಿಸ್ತಾರೆ. ಮತ್ತೊಂದು ಆಲೋಚನೆಯು ಸಾಂಸ್ಕೃತಿಕ ಸಂಪ್ರದಾಯಗಳು ಮತ್ತು ಪುರಾಣಗಳಲ್ಲಿ ದೈತ್ಯರ ನೆನಪು ಉಳಿದುಕೊಂಡಿದೆ ಅಂತ ಪ್ರಸ್ತಾಪಿಸುತ್ತದೆ. ಉದಾಹರಣೆಗೆ ಗ್ರೀಕ್ ಟೈಟಾನ್ಗಳು ಅಥವಾ ನಾರ್ಸ್ ಜೋಟ್ನರ್ಗಳು ತಲೆಮಾರುಗಳಿಂದ ಹರಿದು ಬಂದ ನೆಫಿಲಿಮ್ಯರ ಕಥೆಗಳ ಉಳಿದ ಭಾಗಗಳಾಗಿರಬಹುದೇ? ಇದಲ್ಲದೆ ಬಾಲ್ಬೆಕ್ ಅಥವಾ ಗೊಬೆಗ್ಲಿ ತೇಪೆಯಂತಹ ಮೆಗಾಲಿಥಿಕ್ ರಚನೆಗಳು ದೈತ್ಯರು ತಮ್ಮ ಕಾಲದ ತಂತ್ರಜ್ಞಾನದಿಂದ ಅಸಾಧ್ಯವೆಂದು ತೋರುವ ಈ ಸಾಧನೆಗಳಿಗೆ ಕಾರಣವಾಗಿರಬಹುದು ಎಂಬ ಊಹಾಪೋಹಗಳಿಗೆ ಆಹಾರ ನೀಡ್ತಲೇ ಇದೆ. ಈ ಕಥೆಗಳು ಕೇವಲ ಊಹೆಗಿಂತ ಹೆಚ್ಚಾಗಿ ಒಂದು ಪ್ರಮುಖ ಆಧ್ಯಾತ್ಮಿಕ ಪ್ರತಿಫಲನವನ್ನು ಎತ್ತುತ್ತೆ. ದೈತ್ಯರು ನಿಜವಾಗಿರ್ಲಿ ಅಥವಾ ಸಾಂಕೇತಿಕವಾಗಿರ್ಲಿ, ಅವರು ಯಾವಾಗಲೂ ದೇವರ ಯೋಜನೆಗೆ ವಿರೋಧವನ್ನು ಪ್ರತಿನಿಧಿಸಿದ್ದಾರೆ. ಇಂದು ಅವರು ದೇವರ ರಾಜ್ಯವನ್ನು ವಿರೋಧಿಸುವ ಆಧ್ಯಾತ್ಮಿಕ ಶಕ್ತಿಗಳಾಗಿ ಬೇರೆ ರೂಪದಲ್ಲಿ ಅಸ್ತಿತ್ವದಲ್ಲಿರಬಹುದೇ? ಈ ಪ್ರಶ್ನೆಗಳು ನಮ್ಮನ್ನು ಮತ್ತೊಂದು ಕುತೂಹಲಕಾರಿ ಆಲೋಚನೆಗೆ ಕರೆದೊಯ್ತವೆ. ಅಂತ್ಯದಿನಗಳ ಬಗ್ಗೆ ಮತ್ತು ದೈತ್ಯರಂತಹ ಯಾವುದೋ ವಿಷಯವು ಮತ್ತೆ ಕಾಣಿಸಿಕೊಳ್ಳುವ ಸಾಧ್ಯತೆಯ ಬಗ್ಗೆ ಬೈಬಲ್ ಏನ್ ಹೇಳ್ತದೆ? ಅಂತ್ಯದಿನಗಳ ಸಂದರ್ಭದಲ್ಲಿ ಮತ್ತಾಯ 24:37 ಒಂದು ಎಚ್ಚರಿಕೆ ಧ್ವನಿಸುತ್ತದೆ. ನೋಹನ ದಿನಗಳು ಹೇಗಿದ್ದವೋ ಹಾಗೆಯೇ ಮನುಷ್ಯ ಕುಮಾರನ ಬರುವಿಕೆಯೂ ಇರುವುದು. ಈ ಕುತೂಹಲಕಾರಿ ಹೇಳಿಕೆಯು ನಮ್ಮನ್ನು ಜಲಪ್ರಳಯದ ಹಿಂದಿನ ದಿನಗಳನ್ನು ಹಿಂದಿರುಗಿ ನೋಡಲು ಮತ್ತು ಆ ಅವಧಿಯನ್ನು ವ್ಯಾಖ್ಯಾನಿಸಿದ ಆಧ್ಯಾತ್ಮಿಕ ಮತ್ತು ದೈಹಿಕ ಪರಿಸ್ಥಿತಿಗಳ ಬಗ್ಗೆ ಪ್ರತಿಬಿಂಬಿಸಲು ಆಹ್ವಾನಿಸುತ್ತದೆ. ಜಲಪ್ರಳಯದ ಮೊದಲು ಮಾನವ ಕುಲದ ಭ್ರಷ್ಟಾಚಾರದಲ್ಲಿ ಅಂತಹ ಮಹತ್ವದ ಪಾತ್ರವನ್ನು ವಹಿಸಿದ ದೈತ್ಯರು ಅಂತ್ಯಕಾಲದ ಸಮಯದಲ್ಲಿ ಯಾವುದೋ ರೀತಿಯಲ್ಲಿ ಮರಳಬಹುದೇ? ನೆಫಿಲಿಯರು ಮತ್ತು ಬಿದ್ದ ದೇವದೂತರ ನಡುವಿನ ಸಂಪರ್ಕವು ಈ ಜೀವಿಗಳ ಸಂಭವನೀಯ ಪುನರುತ್ಥಾನದ ಬಗ್ಗೆ ಕಲ್ಪನೆಗಳನ್ನು ಹುಟ್ಟುಹಾಕುತ್ತೆ. ಆದಿಕಾಂಡ 6:4 ಹೇಳುತ್ತೆ, ಆ ದಿನಗಳಲ್ಲಿ ಭೂಮಿಯ ಮೇಲೆ ದೈತ್ಯರಿದ್ದರು ಮತ್ತು ಆಮೇಲೆಯೂ. ಈ ಆಮೇಲೆ ಎಂಬಂತಹ ವಾಕ್ಯ ವಿದ್ವಾಂಸರಲ್ಲಿ ಚರ್ಚೆಯನ್ನು ಹುಟ್ಟು ಹಾಕ್ತಾನೆ ಇದೆ. ಏಕೆಂದ್ರೆ ಇದು ದೈತ್ಯರಿಗೆ ಜನ್ಮ ನೀಡಿದ ಅಲೌಕಿಕ ಘಟನೆಗಳು ಸೈದ್ಧಾಂತಿಕವಾಗಿ ಮತ್ತೆ ಸಂಭವಿಸಬಹುದು ಎಂದು ಸೂಚಿಸುತ್ತೆ.
ಯೂದ 6ರಲ್ಲಿ ತಮ್ಮ ಮೊದಲ ಸ್ಥಿತಿಯನ್ನು ಉಳಿಸಿಕೊಳ್ಳದೆ ತಮ್ಮ ಸ್ವಂತ ನಿವಾಸವನ್ನು ತೊರೆದವರು ಎಂದು ಉಲ್ಲೇಖಿಸಲಾದ ಬಿದ್ದ ದೇವದೂತರ ಪ್ರಭಾವವು ಇಂದಿನ ಆಧುನಿಕ ಜಗತ್ತಿನಲ್ಲಿ ಭ್ರಷ್ಟಾಚಾರದ ರೂಪಗಳಲ್ಲಿ ಮ್ಯಾನಿಫೆಸ್ಟ್ ಆಗಬಹುದು ಅಂತ ಕೆಲವು ವ್ಯಾಖ್ಯಾನಕಾರರು ನಂಬ್ತಾರೆ. ಹೆಚ್ಚುವರಿಯಾಗಿ ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿನ ಪ್ರಗತಿಗಳು, ವಿಶೇಷವಾಗಿ ಜೆನೆಟಿಕ್ ಮ್ಯಾನಿಪ್ಯುಲೇಷನ್, ನೆಫಿಲಿಯರಂತಹ ಯಾವುದನ್ನಾದರೂ ಮರುಸೃಷ್ಟಿಸುವ ಸಾಧ್ಯತೆ ಬಗ್ಗೆ ಅನೇಕರು ಊಹಿಸಲು ಕಾರಣ ಆಗಿದೆ. ಮಾನವ ಕುಲವು ಜ್ಞಾನ ಮತ್ತು ಶಕ್ತಿಯ ನಿರಂತರ ಅನ್ವೇಷಣೆಯಲ್ಲಿ ಪ್ರಾಚೀನ ತಪ್ಪುಗಳನ್ನು ಪುನರಾವರ್ತಿಸಲು ಬಾಗಿಲು ತೆರೆಯಬಹುದೇ? ಮತ್ತೊಂದೆಡೆ ದೈತ್ಯರನ್ನು ದೇವರ ರಾಜ್ಯಕ್ಕೆ ಆಧ್ಯಾತ್ಮಿಕ ಪ್ರತಿರೋಧದ ಸಂಕೇತವಾಗಿಯೂ ಅರ್ಥೈಸಿಕೊಳ್ಳಬಹುದು. ಇದು ಕ್ರಿಸ್ತನ ಮರಳುವಿಕೆಗೆ ನಾವು ಹತ್ತಿರವಾದಂತೆ ನಿಸ್ಸಂದೇಹವಾಗಿ ತೀವ್ರಗೊಳ್ಳುತ್ತದೆ. ದೈಹಿಕವಾಗಿರ್ಲಿ, ಆಧ್ಯಾತ್ಮಿಕವಾಗಿರ್ಲಿ ಅಥವಾ ಸಾಂಕೇತಿಕವಾಗಿ ಇರಲಿ, ದೈತ್ಯರ ಮರಳುವಿಕೆಯು ಭಯ ಮತ್ತು ಕುತೂಹಲ ಎರಡನ್ನೂ ಪ್ರಚೋದಿಸುವ ವಿಷಯ ಆಗಿದೆ. ಆದರೆ ನೋಹನ ದಿನಗಳನ್ನು ನೆನಪಿಸುವ ಸವಾಲುಗಳನ್ನು ಎದುರಿಸಲು ನಾವು ಸಿದ್ಧವಾಗಿದ್ದೇವಾ? ದೈತ್ಯರು ಕೇವಲ ದೂರದ ಭೂತಕಾಲದ ನಿಗೂಢ ವ್ಯಕ್ತಿಗಳಲ್ಲ, ಅವರು ಅದಕ್ಕಿಂತ ಹೆಚ್ಚಿನದನ್ನ ತಿಳಿಸ್ತಾರೆ. ಅಂದ್ರೆ ಒಳ್ಳೆಯದರು ಮತ್ತು ಕೆಟ್ಟದರ ನಡುವಿನ, ದೇವರ ಮೇಲಿನ ವಿಧೇಯತೆ ಮತ್ತು ಬಂಡಾಯದ ನಡುವಿನ ನಿರಂತರ ಯುದ್ಧ. ಈಗ ನೀವು ನೆಫಿಲಿಯರು, ಅನಾಕಿಯರು, ಗೊಲಿಯಾತ ಮತ್ತು ಅಂತ್ಯದಿನಗಳಿಗೂ ಅವರ ಸಂಬಂಧದ ಬಗ್ಗೆ ಕಲ್ತಿದ್ದೀರಿ. ಈಗ ಪ್ರತಿಬಿಂಬಿಸುವ ಸಮಯ ಬಂದಿದೆ. ಈ ಕಥೆಗಳು ನಮ್ಮ ಸ್ವಂತ ಆಧ್ಯಾತ್ಮಿಕ ಪ್ರಯಾಣದ ಬಗ್ಗೆ ಏನನ್ನ ತಿಳಿಸುತ್ತೆ? ನಾವು ನೋಹನ ದಿನಗಳಂತೆ ನಮ್ಮನ್ನು ದೇವರಿಂದ ದೂರ ಸೆಳೆಯಲು ಪ್ರಯತ್ನಿಸುವ ಸಾಂಕೇತಿಕ ದೈತ್ಯರನ್ನು ಎದುರಿಸ್ತಾ ಇದ್ದೇವೆ. ನಿಮ್ಮ ಇಂದಿನ ಜೀವದಲ್ಲಿ ಇರುವ ದೈತ್ಯರು ಯಾರು ಅಂತ ನೀವು ಯೋಚಿಸಬೇಕೆಂಬುದಾಗಿ ನಾನು ಬಯಸ್ತೇನೆ. ಜಯಿಸಲಾಗದಂತೆ ತೋರುವ ಸವಾಲುಗಳು, ಅನುಮಾನಗಳು ಅಥವಾ ಭಯಗಳು ಇದೆನಾ? ದಾವೀದನು ಗೊಲಿಯಾತನನ್ನು ಸೋಲಿಸಿದಂತೆಯೇ ನಮ್ಮಲ್ಲಿ ಅತ್ಯಂತ ಚಿಕ್ಕವರು ಸಹ ದೇವರೊಂದಿಗೆ ದೊಡ್ಡ ಅಡೆತಡೆಗಳನ್ನು ಜಯಿಸಬಹುದು ಅಂತ ಬೈಬಲ್ ನಮಗೆ ಕಲಿಸುತ್ತೆ. ಆದ್ರೆ ಈ ಒಂದು ಜಯ ನಾವು ಎಲ್ಲವನ್ನೂ ಕರ್ತನಿಗೆ ಒಪ್ಪಿಸಿದ್ರೆ ಮಾತ್ರ ಸಾಧ್ಯ. ಇದೇ ರೀತಿಯಾಗಿ ಮತ್ತೊಂದು ವಿಡಿಯೋದಲ್ಲಿ ನಿಮ್ಮನ್ನ ಸಂಧಿಸ್ತೇನೆ. ಅಲ್ಲಿವರೆಗೂ ಸಿದ್ಧವಾಗಿರಿ, ಸಿದ್ಧಪಡಿಸಿರಿ. ನಮ್ಮ ಕರ್ತನಾದಂಥ ಯೇಸು ಕ್ರಿಸ್ತನು ಅತಿ ಬೇಗನೆ ಬರ್ಲಿಕ್ಕಿದ್ದಾನೆ. ಆಮೇನ್.